ಕಬಾಬ್ ಅನ್ನೋದು ರೆಡಿ ಆಗಿದೆ, ಈಗ ತೊಗೊಂಡೋಗ್ತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರ್, ಕಬಾಬ್ ಪೌಡ್ರು, ಹಸಿಮೆಣಸಿನ್ಕಾಯಿ, ಕಸ್ತೂರಿ ಮೆಂತ್ಯ, ಸ್ವಲ್ಪ ಕಡಲೆ ಹಿಟ್ಟು, ಎಲ್ಲ ಮಿಕ್ಸ್ ಮಾಡಿ ನೋಡಿ. ಇಷ್ಟೊಂದು ಇದಕ್ಕೆ ಕಬಾಬ್ಗೆ ಹಾಕೊಂಡಿರೋದು ನೋಡಿ. ಈಗ ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ಪುಡಿ ಹಾಕ್ಕೊತಾ ಇದ್ದಾರೆ. ಒಂದೂವರೆ ಅಡಿಯಷ್ಟು ಪುಡಿ. ನೋಡಿ ಈಗ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಈಗ ವೆನಿಗರ್ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದಾರೆ. ಒಂದು 4ರಿಂದ 5 ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು. ನೋಡಿ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಈಗ ಎಲ್ಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಬಿಳಿ ಎಳ್ಳು ಇದು ಹುರ್ಕೊಂಡಿರೋದಾ? ಹಂಗೆ ನೋಡಿ, ಬಿಳಿ ಎಳ್ಳು ಹಾಕ್ಕೊತಾ ಇದ್ದಾರೆ. ಈಗ ನೋಡಿ 1.5 ಅಡಿಯಷ್ಟು ಬಿಳಿ ಎಳ್ಳು. ಮಸಾಲ ಅನ್ನೋದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಕಬಾಬ್ಗೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥದ್ದು. ಓಕೆ. ನೋಡಿ ಇದು ಮೊಟ್ಟೆ ಒಂದು 5 ಮೊಟ್ಟೆ ಹಾಕ್ಕೊಂಡಿದ್ದಾರೆ. ಇದ್ರೆ ಮಿಕ್ಸ್ ಮಾಡಿದ ನಂತರ ಒಂದು 5 ಮೊಟ್ಟೆ ಹಾಕ್ಕೊಂಡು ಇದನ್ನ ಮತ್ತೆ ಮಿಕ್ಸ್ ಮಾಡೋ ಅಂಥದ್ದು. ಸ್ನೇಹಿತರೆ ನೋಡಿ, ಈಗ ಮಸಾಲೆ 2 ಡಿವೈಡ್ ಮಾಡ್ಕೊಂಡಿದ್ದಾರೆ. 2ಕ್ಕೆ ಡಿವೈಡ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಒಂದು 8 kg ಹಾಕ್ಕೊತಾ ಇದ್ದಾರೆ, ಮತ್ತು ಇದರಲ್ಲಿ ಒಂದು 10 kg ಹಾಕ್ಕೊತಾ ಇದ್ದಾರೆ. ಇದು 2ಕ್ಕೂ ಸೇರಿ ಒಂದು ಮಸಾಲ ಮಾಡ್ಕೊಂಡಿರೋ ಅಂಥದ್ದು. ಆ ಕಡೆ ಈ ಕಡೆ 2 ಮಾಡ್ತಾ ಇದ್ದಾರೆ. 8 kg ಚಿಕನು. ನೋಡಿ ಕಬಾಬ್ಗೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮತ್ತೆ ಚಿಕನ್ ಹಾಕ್ಕೊಂಡು ಈ ಥರ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ತಾ ಇರೋಂಥದ್ದು. ನೋಡಿ ಬೆಳಗಿನ ಜಾವ ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ. ಅಡುಗೆ ಸ್ಟಾರ್ಟ್ ಮಾಡಿ 120 ಕ್ಯಾನ್ ಬಂದಿತ್ತು. 120 ಕ್ಯಾನಲ್ಲಿ ನೋಡಿ ಇಷ್ಟೊಂದು ಉಳಿದಿದೆ. ಇದೆಲ್ಲ ಫುಲ್ಲು ಬಿಸ್ಲರಿ ನೀರಿಂದನೇ ಇಲ್ಲಿ SLV ಕ್ಯಾಟರರ್ಸ್ ಕಡೆಯವರು ಮಾಡ್ತಾ ಇರೋಂಥದ್ದು. ನೋಡಿ ಇದು ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದಾರೆ. ಮೇಲ್ಗಡೆ ಕಾರ್ನ್ಫ್ಲೋರ್ ಹಾಕ್ಕೊಂಡು ಈ ಥರ ಒಂದು 2 ಅವರ್ ಬಿಡ್ತಾರೆ. 2 ಅವರ್ ಆದಮೇಲೆ ಇದನ್ನು ಎಣ್ಣೆಲಿ ಹಾಕ್ಕೊಳಂತ. ನೋಡಿ ಅಲ್ಲಿ ಚಿಕನ್ ಲಾಲಿಪಾಪ್ ಮಾಡ್ತಾ ಇದ್ದಾರೆ. ಚಿಕನ್ ಲಾಲಿಪಾಪು ಮಸಾಲ ಹಾಕ್ಕೊಂಡು ಮಾಡ್ತಾ ಇರೋಂಥದ್ದು. ಈಗ ಕಬಾಬ್ಗೆ ಅವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ, ಒಂದು 2 ಅವರ್ ಆಗಿದೆ. 2 ಅವರ್ ಆದಮೇಲೆ ಈಗ ಎಣ್ಣೆ ಬಿಸಿ ಮಾಡಿದ್ಮೇಲೆ ಹಾಕ್ಕೊತಾ ಇದ್ದಾರೆ. ಬಿಸಿ ಆದಮೇಲೆ ಈಗ ಹಾಕ್ಕೊಂಡಿರೋಂಥದ್ದು. ನೋಡಿ ಇದು ಕಬಾಬ್ ಬಂದು ಇದು SLV ಕ್ಯಾಟರರ್ಸ್ ಕಡೆಯಿಂದ ಬಿಲ್ಲಾಪುರದವರು ಇದು ಮಾಡಿಸ್ತಾರಂಥದ್ದು ಒಂದು ಕಬಾಬ್. ಇದು ಯಾವುದೇ ನಿಮಗೆ ಎಲ್ಲೇ ಕ್ಯಾಟ್ರಿಂಗ್ ಎಲ್ಲೇ ಬೇಕಾಗಿದ್ರು ವೆಜ್ಜು ನಾನ್ ವೆಜ್ಜು 2 ಮಾಡಿಕೊಡ್ತಾರೆ. ಜಾತ್ರೆಯಲ್ಲಿ ಮಾಡ್ತಾರಂಥದ್ದು ಒಂದು ಕಬಾಬ್. ಇದು ಆಲ್ಮೋಸ್ಟ್ ಒಂದು 20 kg ಕಬಾಬ್ ಮಾಡ್ತಾ ಇದ್ದಾರೆ. ಇದು ಒಂದು 10 kg ಇದೆ, ಮತ್ತು ಇನ್ನೊಂದು 10 kg ಬೇರೆ ಕಡೆ ಹೋಗಿದೆ. ಆಲ್ಮೋಸ್ಟು ಇವತ್ತೇ ಏನಿಲ್ಲ ಅಂದರೆ ಒಂದು 9ರಿಂದ 10 ಕಡೆ ಇವರು ಅಡುಗೆಗಳು ಮಾಡಿಸ್ತಾರಂಥದ್ದು ಜಾತ್ರೆಗೆ ಬಿಲ್ಲಾಪುರದಲ್ಲಿ. ನಿಮ್ಗೆಲ್ಲೇ ಈ ಸರೌಂಡಿಂಗಲ್ಲಿ ಮತ್ತು ಬೆಂಗಳೂರಲ್ಲಿ ಎಲ್ಲೇ ಇದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇವರು ಒಳ್ಳೆ ಅಡುಗೆಗಳು ಮಾಡಿಸ್ತಾ ಇದ್ದಾರೆ. ಎಲ್ಲ ವೆಜ್ಗೆ ಒಬ್ಬೊಬ್ಬರು ಹೆಡ್ ಕುಕ್ಕು ಮತ್ತು ನಾನ್ ವೆಜ್ಗೆ ಹೆಡ್ ಕುಕ್ಕು, ಮತ್ತು ಆ ಕಡೆ ಈ ಕಡೆ ಒಂದು ಮಿಕ್ಸಿಂಗ್ ಅನ್ನೋದಿಲ್ಲ. ನೀಟಾಗಿ ಕ್ಲೀನಾಗಿ ಮಾಡ್ತಾರಂಥದ್ದು. ನೋಡಿ ಕಬಾಬು ಫ್ರೈ ಮಾಡ್ಕೊಂಡಿದ್ದಾರೆ. ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ತೆಗೆದಿರೋಂಥದ್ದು. ನೋಡಿ ಕಬಾಬ್ ಅನ್ನೋದು ರೆಡಿಯಾಗಿದೆ. ನೋಡಿ ಕಬಾಬ್ ಅನ್ನೋದು ಒಂದು 3 ಸತಿ ಹಾಕ್ಕೊಂಡಿದ್ದಾರೆ. ಇದು 3ನೇ ಸತಿ ಹಾಕ್ಕೊಂಡು ಈಗ ತೆಗಿತಾರಂಥದ್ದು. ಕಬಾಬ್ ಅನ್ನೋದು ರೆಡಿ. ಸ್ನೇಹಿತರೆ ನಮಸ್ಕಾರ. ನೋಡಿ ಕಬಾಬ್ ಅನ್ನೋದು ರೆಡಿಯಾಗಿದೆ. ಇದು SLV ಕ್ಯಾಟರರ್ಸ್ ಕಡೆಯಿಂದ ಇದು ಕಬಾಬ್ ಮಾಡಿರೋಂಥದ್ದು. ತುಂಬ ಕ್ಲೀನಾಗಿ ನೀಟಾಗಿ ಒಂದು ಡಿಫ್ರೆಂಟಾಗಿ ಇದು ಕಬಾಬ್ ಮಾಡಿರೋಂಥದ್ದು. ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿತ್ತು, ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.